ಎಲ್ಲೋಗ್ಬಿಡ್ಲಿ ಇವಳು ಎಲ್ಲೂ ಕಾಣಿಸ್ತಿಲ್ವಲ್ಲ ಕಾಲ್ ಮಾಡ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ ಮೇ ಬಿ ಬಸ್ ಸ್ಟಾಪ್ ಆದ್ರೆ ಇರ್ಬೋದು ಅಯ್ಯೋ ಫೋನ್ ಬೇರೆ ಸ್ವಿಚ್ ಆಫ್ ಆಗೋಯ್ತಲ್ಲ ಈ ಟೈಮ್ಗೆನೆ ಬಸ್ ಎಷ್ಟೊತ್ತಿಗೆ ಬರುತ್ತೋ ಏನೋ ಇವಳು ಇಲ್ಲೇ ಇದ್ದಾಳೆ ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ ಯಾಕೆ ಏನಾಯ್ತು ಯಾಕೆ ಇಷ್ಟು ಅರ್ಜೆಂಟ್ ಅಲ್ಲಿ ಬರ್ತಿದ್ಯಾ ಫೋನ್ ಸ್ವಿಚ್ ಆಫ್ ಆಗಿದೆ ಅದೇ ಹೇಳು ಫೋನ್ ಅಲ್ಲಿ ಚಾರ್ಜ್ ಇರ್ಲಿಲ್ಲ ಅದಕ್ಕೆ ಸ್ವಿಚ್ ಆಫ್ ಆಗಿತ್ತು ಏನಾದ್ರು ಇಂಪಾರ್ಟೆಂಟ್ ಇದ್ರೆ ನಿನ್ ಫೋನ್ ಸ್ವಿಚ್ ಆಫ್ ಆಗುತ್ತಾ ಅಂತದೇನಪ್ಪ ಇಂಪಾರ್ಟೆಂಟ್ ಮ್ಯಾಟರು ಅದೇ ಕಡೆ ನೆಕ್ಸ್ಟ್ ವೀಕ್ ಪ್ಲಾನ್ ಮಾಡಿದೀವಲ್ಲ ನಾಳೆನ ಹೋಗೋಣ ಅನ್ಕೊಂಡಿದೀವಿ ನಾಳೆನೆ ಹೋಗ್ತಾ ಇದೀವಾ ನಾಳೆ ಮಾರ್ನಿಂಗ್ 6 ಗೆ ಹೋಗ್ತಾ ಇದೀವಿ ಇವತ್ತು ನೈಟ್ ಹೋಗಿ ನೀನ್ ಪ್ಯಾಕ್ ಮಾಡ್ಕೋ ಇಲ್ಲ ಸರಿ ಕಣೆ ಆಯ್ತು ನಾನೊಂದು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದೀನಿ ಇವತ್ತು ಹೋಗಿ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇನ್ನ ನಮ್ಮ ಅಣ್ಣನ ನಮ್ಮಮ್ಮ ಪರ್ಮಿಷನ್ ಬೇರೆ ಕೇಳ್ಬೇಕು ಅವ್ರನ್ನ ಪರ್ಮಿಷನ್ ಕೇಳಿ ನಾಳೆ ಬೆಳಗ್ಗೆ 6 ಗಂಟೆಗೆ ಇಬ್ರು ಸಿಗೋಣ ಓಕೆನಾ ಸರಿ ಹಾಗಾದ್ರೆ ಸರಿ ಕಣೆ ಬಸ್ ಬಂತು ನಾನು ಓಡ್ತೀನಿ ಸರಿ ಕಣೆ ನಂದು ಗಾಡಿ ಇದೆ ನಾನು ಓಡ್ತೀನಿ ಬಾಯ್ ಹಾಯ್ ಮಗ ಯಾಕೋ ಮಗ ಬೇಜಾರಲ್ಲಿ ಇದೆಯಾ ಏನಿಲ್ಲ ಮಗ ನಿನ್ನೆ ತಂಗಿ ಕಾಲೇಜ್ ಸ್ವಲ್ಪ ಕಿರಿಕ್ ಆಯ್ತು. ಹೌದಾ ಏನಾಯ್ತು ಯಾರೋ ಒಬ್ಬ ಕೆಟ್ಟದಾಗ ನಡ್ಕೊಂಡಂತೆ ನನ್ನ ತಂಗಿ ಜೊತೆಗೆ ಹೌದು ಏನ್ ಜಗಳ ಮಾಡ್ಕೊಂಡ ಮಾಡ್ಕೊಂಡೆ. ಹಾ ಏನ್ ಮಾಡೋಣ ತಂಗಿ ಏನ್ ಗೊತ್ತಾ ನನ್ಗೊಬ್ಳು ತಂಗಿ ಇದ್ದಾಳೆ ಈಗ ಪ್ರಪಂಚದಲ್ಲಿ ತುಂಬಾ ಈ ತರ ನಡೀತಾ ಇದೆ ಆದಷ್ಟು ಕೂಡ ನಾವೇ ಕಾಪಾಡ್ಕೋಬೇಕು ಇದಕ್ಕೆಲ್ಲ ನೀನ್ ಬೇಜಾರ್ ಮಾಡ್ಕೊಂಡ್ ಕುತ್ಕೊಂಡ್ರೆ ತಂಗಿನ ಮತ್ತಿಷ್ಟು ಬೇಜಾರಾಗ್ತಾರೆ ಕಾಪಾಡ್ಕೊಳಕ್ ನೀ ಇದೆಯಲ್ವಾ ನಿನ್ ತಂಗಿ ಬೇರೆ ಅಲ್ಲ ನನ್ ತಂಗಿ ಬೇರೆ ಅಲ್ಲ ನನ್ಗೂ ಕೂಡ ಅವ್ಳ ತಂಗಿನೇ ಬೇಜಾರ್ ಮಾಡ್ಕೋಬೇಡ ಅವಳಿಗೆ ಧೈರ್ಯನೂ ಕೊಡು ಅವಳ ಜೊತೆಗೆ ನೀ ಇದೆಯಲ್ಲ ನಾವೂ ಇದೀವಿ ಏನಾಗಲ್ಲ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ಜಾಸ್ತಿ ಬೇಜಾರ್ ಮಾಡ್ಕೋಬೇಡ ಅಮ್ಮ ಅಮ್ಮ ಯಾಕಮ್ಮ ಏನಾಯ್ತು? ಅಮ್ಮ ಅಣ್ಣ ಏನೋ ಬಂದಿಲ್ವಾ? ಇನ್ನು ಬಂದಿಲ್ಲಪ್ಪ. ಏಕೆ? ಅಮ್ಮ ನಾಳೆ ನಾವೆಲ್ಲರೂ ಟ್ರಿಪ್ ಹೋಗ್ತಾ ಇದೀವಿ ಅಮ್ಮ. ನಾಳೆ ಬೆಳಗ್ಗೆ 6 ಗಂಟೆಗೆ ಹೊರಡ್ಬೇಕು ನಾವು. ನಾಳೆನೆ ಹೊರಟ್ರಾ? ಹೌದು ನಾಳೆನೇ ಹೋಗ್ತಾ ಇದೀವಿ. ಸರಿ ನಿಮ್ಮ ಅಣ್ಣ ಇನ್ನೂ ಬಂದಿಲ್ಲ. ಅವ್ನು ಬಂದ್ಮೇಲೆ ಅವನು ಒಂದು ಮಾತು ಕೇಳ್ಬಿಟ್ಟು ಹೋಗಪ್ಪ. ಅಮ್ಮ ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ ನೋಡೋಣ ಅಣ್ಣ ಬರೋವರೆಗೂ ನಾನು ವೇಟ್ ಮಾಡ್ತೀನಿ. ಅಷ್ಟೇ ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ. ಸರಿ ಆಯ್ತು. ಅಮ್ಮ ಹಾ ನಂದು ಬ್ಲೂ ಕಲರ್ ಡ್ರೆಸ್ ಕಾಣ್ತಿಲ್ಲ ಎಲ್ಲಿಟ್ಟಿದ್ದೀರಾ ನೀವು? ಅಲ್ಲೇ ಸ್ಯಾರಿ ಹತ್ರ ಇರುತ್ತೆ ನೋಡು, ರೈಟ್ ಸೈಡ್ ಅಲ್ಲಿ ಇದೆ. ಸಿಕ್ಕ. ಅಮ್ಮ ಅಣ್ಣ ಬಂದ? ಇನ್ನು ಬಂದಿಲ್ಲಪ್ಪ. ಹೌದಾ ಅಮ್ಮ ನನ್ ಫೋನ್ ಸ್ವಲ್ಪ ಸ್ವಿಚ್ ಆಫ್ ಆಗಿದೆ, ಚಾರ್ಜ್ ಹಾಕ್ಬಿಡ್ತೀರಾ? ಓಕೆ ಅಮ್ಮು. ಸರಿ ಅಮ್ಮ. ಅಣ್ಣಂಗೆ ಫೋನ್ ಮಾಡೋಣ ಇನ್ನು ಎಲ್ಲಿದ್ದಾರೋ ಏನೋ. ಅಮ್ಮ ಅಣ್ಣ ಫೋನೇ ಪಿಕ್ ಮಾಡ್ತಾ ಇಲ್ಲ ಅಮ್ಮ. ಅವ್ನು ಡ್ರೈವ್ ಮಾಡ್ತಾ ಇದ್ದಾನೆ, ಬರೋ ಟೈಮ್ ಆಯ್ತು, ಸ್ವಲ್ಪ ವೇಟ್ ಮಾಡಪ್ಪ. ಸರಿ ಅಮ್ಮ, ಅಣ್ಣ ಬಂದ ತಕ್ಷಣ ನಂಗೊಂದು ಮಾತು ಹೇಳಿ. ಓಕೆ ಓಕೆ. ಅಮ್ಮು ಅಣ್ಣ ಬಂದ ನೋಡಪ್ಪ. ಯಾಕಪ್ಪ ಲೇಟು? ಸ್ವಲ್ಪ ಲೇಟ್ ಆಯ್ತಮ್ಮ, ಟ್ರಾಫಿಕ್ ಜಾಮ್ ಇತ್ತು. ಹೌದಾ, ನಿನ್ ತಂಗಿ ಅವಾಗಿಂದ ನಿನ್ಗೋಸ್ಕರ ವೇಟ್ ಮಾಡ್ತಿದ್ದಾಳಪ್ಪ. ಏನಕ್ಕಮ್ಮ? ನಿನ್ ಹತ್ರ ಏನೋ ಪರ್ಮಿಷನ್ ತಗೊಂಡ್ಬೇಕಂತ ಅವಳು. ಹೌದಾ, 2 ಮಿನಿಟ್ಸ್ ಮಾ, ಫ್ರೆಶ್ ಆಫ್ ಆಗಿ ಬರ್ತೀನಿ ನಾನು. ಸರಿಪಾ, ಬೇಗ ಬಾ. ತಗೋಪ್ಪ ನೀರು. ಥ್ಯಾಂಕ್ಸ್ ಮಾ. ಎಲ್ಲಿ ಮಾ ಅಮ್ಮು? ಒಳಗಡೆ ಇದ್ದಾಳಪ್ಪ. ಹೋಗಮ್ಮ. 1 ನಿಮಿಷ ಕರಿತೀನಿ. ಅಮ್ಮು. ಅಣ್ಣ ಈಗ ಬಂದ್ರಾ? ಹೌದಮ್ಮ. ನಾನು ಆಗ್ಲಿಂದ ಕಾಲ್ ಮಾಡ್ತಾನೆ ಇದೀನಿ, ನೀವ್ ಯಾಕೆ ಕಾಲ್ ಪಿಕ್ ಮಾಡಿಲ್ಲ? ಸಾರಿ ಪುಟ, ಗಾಡಿ ಡ್ರೈವ್ ಮಾಡ್ತಾ ಇದ್ದೆ, ಟ್ರಾಫಿಕ್ ಇರುತ್ತಲ್ವಾ, ನೋಡಿಲ್ಲ. ಹೇಳಮ್ಮ ಏನಾಯ್ತು? ಸರಿ ಬಿಡಿ ಹೋಗ್ಲಿ. ನಾಳೆ ನಾವೆಲ್ಲರೂ ಟ್ರಿಪ್ ಪ್ಲಾನ್ ಮಾಡಿದೀವಿ. ನಾಳೆ ಬೆಳಗ್ಗೆ 6 ಗಂಟೆಗೆ ಹೋಗ್ತಾ ಇದೀವಿ. 2 ಡೇಸ್ ಆಗುತ್ತೆ ಬರಕ್ಕೆ. ಯಾರ್ಯಾರು? ನಾನು ಮತ್ತೆ ನನ್ ಫ್ರೆಂಡ್ಸ್ 3 ಜನ ಹುಡುಗಿರು, 4 ಜನ ಬಾಯ್ಸ್. ಹೌದಾ, ಎಷ್ಟೊತ್ತಿಗೆ? ನಾಳೆ ಬೆಳಗ್ಗೆ 6 ಗಂಟೆಗೆ ಹೊರಡ್ತಾ ಇದೀವಿ ಅಣ್ಣ. ಬರೋದ್ 2 ದಿನ ಆಗುತ್ತೆ. ಬೇಡ ಬೇಡ, ಹೋಗ್ಬೇಡ. ಯಾಕೆ? ಬೇಡ ಅಂತ ಹೇಳಿದೆ ತಾನೇ. ಅಣ್ಣ 2 ದಿನ ಅಣ್ಣ, ಬೇಗ ಬೇಡ ಬಂದ್ಬಿಡ್ತೀವಿ. ಬೇಡ ಅಂತ ಹೇಳಿದ್ರೆ ಮುಗೀತು. ಬೇಡ ಅಂದ್ರೆ ಬೇಡ, ಹೋಗ್ಬೇಡಿ. ಅಣ್ಣ ಪ್ಲೀಸ್ ಅಣ್ಣ, 2 ದಿನ. ಬೇಡ ಬೇಡ. ಯಾಕೆ ಬೇಡ? ನೀನ್ ಬೆಳಿಗ್ಗೆ ಹೋಗಿ ಸಂಜೆ ಬರೋಂಗಿತ್ತಂದ್ರೆ ಕಳಿಸ್ತಾ ಇದ್ದೆ. ನೀನ್ 2-3 ದಿನ ಎಲ್ಲ ಹುಡುಗರ ಜೊತೆ ಎಲ್ಲ ಹೋಗ್ತೀನಿ ಅಂದ್ರೆ ನನ್ಗೆ ಇಷ್ಟ ಇಲ್ಲ ಅಮ್ಮ, ಬೇಡ. ನಿಮಗ್ ನಾನ್ ಎಂಜಾಯ್ ಮಾಡೋದು, ಫ್ರೆಂಡ್ಸ್ ಜೊತೆ ಸುತ್ತಾಡೋದು ಅದೆಲ್ಲ ಇಷ್ಟನೇ ಇಲ್ಲ ಅಲ್ಲ ನಿಮ್ಗೆ? ನೀನ್ ಏನಾದ್ರೂ ಅನ್ಕೋ, ನಾನ್ ಕಳ್ಸಲ್ಲ. ಬೇಡ ಅಂದ್ಮೇಲೆ ಬೇಡ. ಯಾವಾಗ್ಲೂ ಹಿಂಗೆ ಮಾಡ್ತೀರಲ್ಲ. ನೀನ್ ಏನಾದ್ರೂ ಅನ್ಕೋ, ಕಳ್ಸಲ್ಲ. ಸರಿ, ನಿಮಗ್ ನಾನ್ ಖುಷಿಯಾಗಿರೋದು ಇಷ್ಟ ಇಲ್ಲ, ಏನು ಇಲ್ಲ. ಸರಿ ಬಿಡಿ ಆಯ್ತು.
ಛೇ ಈ ಮನೇಲಿ ನನ್ ಖುಷಿಯಾಗಿರೋದ್ ಯಾರಿಗೂ ಇಷ್ಟನೇ ಇಲ್ಲ. ಯಾವ ಟ್ರಿಪ್ಪು ಬೇಡ, ಏನು ಬೇಡ, ಎಲ್ಲೂ ಹೋಗೋದು ಬೇಕಾಗಿಲ್ಲ. ಯಾಕಮ್ಮ ಏನಾಯ್ತು? ಪ್ಯಾಕ್ ಮಾಡಿರೋ ಬಟ್ಟೆ ಎಲ್ಲ ಬಿಸಾಕ್ತಾ ಇದೀಯಾ? ಹೋಗ್ ನಿಮ್ ಮಗನ್ನೇ ಕೇಳಿ. ಯಾಕಪ್ಪ ಏನ್ ಹೇಳ್ದಳ ಅವಳಿಗೆ? ತುಂಬಾ ಅಳ್ತಿದ್ದಾಳ ಅವಳು. ಅವಳಿಗೆ ಟ್ರಿಪ್ಪಿಗೆ ಹೋಗೋದು ಬೇಡ ಅಂದಮ್ಮ, ಅದಕ್ಕೆ ಹೇಳ್ತಾ ಇದ್ದಾಳೆ. ಯಾಕೆ 2 ದಿವಸ ತಾನೇ ಕಳಿಸ್ಬೋದಿತ್ತಲ್ವಾ? ಬೇಡಮ್ಮ, ಇವಾಗ ಹೊರಗಿನ ಪ್ರಪಂಚದಲ್ಲಿ ಏನೇನ್ ನಡೀತಿದೆ ನೋಡ್ತಿಲ್ವಾ? ದಿನ ಟಿವಿಲಿ ಬರ್ತಾ ಇದೆ, ನ್ಯೂಸ್ ಅಲ್ಲಿ ಬರ್ತಾ ಇದೆ. ಹೆಂಗಮ್ಮ ಕಳ್ಸೋದು ಹೆಣ್ಮಕ್ಳನ್ನ? ನೋಡ್ತಾ ಇಲ್ವಾ ನೀವು ಕೂಡ? ಹೆಂಗಮ್ಮ, ಏನ್ ಆಧಾರದ ಮೇಲೆ ಕಳ್ಸೋಣ? ಅವಳಿಗೆ ಏನ್ ಸೇಫ್ಟಿ ಇದೆ? ಇವಾಗ ಗೊತ್ತಿರೋರು ಅಂತಾರೆ, ಗೊತ್ತಿರೋರೇ ಆಟ ಆಡ್ಬಿಡ್ತಾರೆ. ಹೆಚ್ಚು ಕಮ್ಮಿ ಆದ್ರೆ ಈ ಟಿವಿಲೆಲ್ಲ ನೋಡ್ತಾ ಇದೀವಿ ಅಂದ್ರೆ ನಮ್ಮ ಮನೆ ಹೆಣ್ಮಕ್ಳನ್ನ ನಾವು ಕಾಪಾಡ್ಕೋಬೇಕಮ್ಮ. ನೋಡಿ ಸುಮ್ನೆ ಆಗಿ ಮರ್ತ್ ಬಿಡೋದಲ್ಲ ಅಲ್ವಾ? ನಮ್ಮವ್ರು ನಾವು ಕಾಪಾಡ್ಕೋಬೇಕು. ಅದಕ್ಕೆ ಬೇಡ ಅಂತ ಹೇಳಿದೆಮ್ಮ. ಅವಳು ಸ್ವಲ್ಪ ಹೊತ್ತು ಅಳ್ತಾಳೆ, ಆಮೇಲೆ ಅರ್ಥ ಮಾಡ್ಕೋತಾಳೆ ಬಿಡಿ. ಹೌದಪ್ಪ, ನೀನ್ ಹೇಳೋದು ಸರಿ ಇದೆ. ಧೂಳ್ ಬರ ಕಾಲ್ ಮೇಲೆ ಕಾಲ್ ಮಾಡ್ತಿದ್ದಾಳೆ. ಹಲೋ ಹಲೋ, ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ? ಏನಾಯ್ತು? ನನ್ ಮೂಡ್ ಸರಿ ಇಲ್ಲ. ಏನ್ ಹೇಳು? ಎಲ್ಲ ರೆಡಿ ಆಯ್ತಾ? ಪ್ಯಾಕ್ ಮಾಡ್ಕೊಂಡ? ನಾನ್ ಯಾವ ಟ್ರಿಪ್ಗೂ ಬರ್ತಲ್ಲ, ಏನೂ ಇಲ್ಲ. ಯಾಕೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೈ ಕೊಡ್ತಿದ್ಯಾ? ನಮ್ ಪೇರೆಂಟ್ಸ್ ಹೋಗ್ಬೇಡ ಅಂದ್ರು. ನೀವ್ ಆರಾಮಾಗಿ ಯಾರ್ಯಾರು ಹೋಗ್ತಾ ಇದೀರಲ್ಲ, ಆರಾಮಾಗಿ ನೀವೇ ಎಂಜಾಯ್ ಮಾಡ್ಕೊಂಡ್ ಬನ್ನಿ. ನನ್ನ ಹಣೆ ಬರನೇ ಸರಿ ಇಲ್ಲ. ನೀವೇ ಹೋಗ್ ಬನ್ನಿ. ಬಾಯ್. ಕಾಲ್ ಮಾಡ್ಬೇಡ ಮತ್ತೆ ನಂಗೆ. ಏನಮ್ಮ ನೀನ್ ಇಲ್ಲಿ ಫೋನೇ ಮಾಡಿಲ್ಲ, ಹಂಗೆ ಬಂದ್ಬಿಟ್ಟಿದೆ ಸಡನ್ ಆಗಿ? ಮಾಡ್ದೆ, ನಿಮ್ಮ ಮಮ್ಮಿ ಕೆಳಗಡೆ ಮೇಲೆ ಟೆರೆಸ್ ಮೇಲೆ ಬಟ್ಟೆ ಒಣಗ್ತಿದ್ಯಾ ಅಂತ ಹೇಳಿದ್ರು, ಅದಕ್ಕೆ ಎಲ್ಲ ಬಂದೆ. ಟ್ರಿಪ್ ಎಲ್ಲ ಹೆಂಗಿತ್ತು? ಫುಲ್ ಎಂಜಾಯ್ ಮಾಡಿದ್ರಾ? ಸಖತ್ತಾಗೆ ಎಂಜಾಯ್ ಬಾ, ಅದೊಂದು ದೊಡ್ಡ ಕತೆ ಇದೆ, ಹೇಳ್ತೀನಿ. ಏನಾಯ್ತು ಗೊತ್ತಾ? ಪ್ರೀತಿ ಮತ್ತೆ ಸೌಂದರ್ಯ ಜೊತೆ ತುಂಬಾ ಕೆಟ್ಟದಾಗ ನಡ್ಕೊಂಡ್ಬಿಟ್ರು ಕಣೆ. ಯಾರು? ನಮ್ ಜೊತೆ ಬಂದಿದ್ರಲ್ಲ ಅವ್ರೆ. ಆಮೇಲೆ ಏನಾಯ್ತು? ಅದು ತುಂಬಾ ಪರ್ಸನಲ್ ಕಣೆ, ಹೇಳಕ್ಕಾಗಲ್ಲ. ನಾನು ಫಸ್ಟ್ ನಿನ್ನ ಹತ್ರ ಹೇಳ್ಬೇಕು ಅಂತಾನೆ ಬೇಗ ಓಡ್ ಬಂದೆ. ಹೌದಾ? ನಾನು ಅಷ್ಟೇ ಕಣೆ, ಅಣ್ಣ ಜೊತೆ ಅಮ್ಮ ಜೊತೆ ಇಬ್ರ ಹತ್ರನು ಜಗಳ ಮಾಡಿ ಊಟ ಎಲ್ಲ ಬಿಟ್ಬಿಟ್ಟೆ ಟ್ರಿಪ್ ಕಳ್ಸಿಲ್ಲ ಅಂತ. ಬಟ್ ಈಗ ನೀನ್ ಬಂದ್ ಹೇಳ್ದಲ್ಲ, ಈಗ ನಂಗೆ ರಿಯಲೈಸ್ ಆಗ್ತಿದೆ ಅವ್ರು ಯಾಕೆ ಹೋಗ್ಬೇಡ ಅಂದ್ರು ಏನು ಅಂತೆಲ್ಲ. ಬಟ್ ಅವ್ರ ಹತ್ರ ನಾನ್ ಸಾರಿ ಕೇಳ್ಬೇಕು ಕಣೆ. ಕಣೆ, ಯಾವಾಗ್ಲೂ ಅಪ್ಪ ಅಮ್ಮ ಮಾತು ಕೇಳ್ಬೇಕು, ಅವ್ರು ಹೇಳ್ದಂಗೆ ನಾವು ನಡ್ಕೊಬೇಕು, ಅವ್ರು ಹೇಳೋದ್ ನಮ್ ಒಳ್ಳೇದಕ್ಕೆ. ಅಮ್ಮ ಅಮ್ಮ ಏನಮ್ಮ? ಅಮ್ಮ ಸಾರಿ ಅಮ್ಮ. ಅಮ್ಮ ನಿಜವಾಗ್ಲೂ ಸಾರಿ ಅಮ್ಮ. ಯಾಕಪ್ಪ? ಸಾರಿ ಅಮ್ಮ. ಯಾಕೆ ಸಾರಿ ಕೇಳ್ತಿದ್ಯಾ? ಏನಾಯ್ತು? ಏನಿಲ್ಲಮ್ಮ, ಮೊನ್ನೆ ನೀವ್ ಟ್ರಿಪ್ ಕಳ್ಸಿಲ್ಲ ಅಂತ ನಿಮ್ ಮೇಲೆ ಕೋಪ ಮಾಡ್ಕೊಂಡೆಲ್ಲ ರೇಗಾಡದ್ನಲ್ಲ, ಅಲ್ಲಿ ಟ್ರಿಪ್ ಹೋಗಿ ನನ್ ಫ್ರೆಂಡ್ಸ್ ತುಂಬಾ ಜನ ಕೆಟ್ಟದಾಗ ನಡ್ಕೊಂಡ್ರಂತೆ ಅಮ್ಮ. ಸಾರಿ ಅಮ್ಮ. ನೀವ್ ಏನು ಬೈತಿದ್ರಿ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗಿಲ್ಲ. ಅವಳು ಬಂದ್ ಹೇಳಿದ್ಮೇಲೆ ನಂಗೆ ಗೊತ್ತಾಯ್ತು ಯಾಕೆ ಬೈತಾ ಇದ್ರಿ ಏನು ಅನ್ನೋದೆಲ್ಲ ಅಮ್ಮ. ಸಾರಿ ಅಮ್ಮ. ನೋಡ್ದಾ, ಇವಾಗ ಗೊತ್ತಾಯ್ತಾ? ನಾನಾಗ್ಲಿ ನಿಮ್ ಅಣ್ಣ ಆಗ್ಲಿ ನೀನ್ ಏನಕ್ಕೆ ತಡೆ ಹಿಡಿದ್ರು ಅಂತ. ಹೊರಗಡೆ ಪ್ರಪಂಚ ತುಂಬಾ ಕೆಟ್ಟೋಗಿದೆ ಅಮ್ಮ, ನಿನಗೆ ಗೊತ್ತಾಗುತ್ತಿಲ್ಲ. ನೀನು ತುಂಬಾ ಚಿಕ್ಕೋಳು, ಇದರಿಂದ ನೀನ್ ಕಲಿಯೋದು ತುಂಬಾ ಇದೆ ಅಮ್ಮ. ಇವಾಗಾದ್ರೂ ನಿನ್ಗೆ ಅರ್ಥ ಆಯ್ತಲ್ವಾ ನಾವ್ ಏನಕ್ ಬೇಡ ಅಂದ್ವಿ ಅಂತ? ಹ್ಞೂ ಅಮ್ಮ, ಅರ್ಥ ಆಯ್ತು. ಬಟ್ ನೆಕ್ಸ್ಟ್ ಟೈಮ್ ನಾನು ಈ ತರ ಎಲ್ಲ ನಿಮ್ ಹತ್ರ ನಡ್ಕೊಳಮ್ಮಲ್ಲ. ಸಾರಿ ಅಮ್ಮ. ಓಕೆ. ಸೊ ಈ ವಿಡಿಯೋ ಮುಖಾಂತರ ಹೇಳೋದು ಅಂದ್ರೆ, ನಿಮ್ ಪೇರೆಂಟ್ಸ್ ಹತ್ರ ಜಗಳ ಆಡೋದಾಗಿರ್ಲಿ ಅದೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಟ್ರಿಪ್ ಕಳ್ಸಿಲ್ಲ ಅಂದಿದ ತಕ್ಷಣ ನಮ್ಮ ಅಪ್ಪ ಅಮ್ಮ ಟ್ರಿಪ್ ಕಳಿಸ್ತಾ ಇಲ್ಲ, ಸುತ್ತಾಡಕ್ ಕಳಿಸ್ತಾ ಇಲ್ಲ ಅಂತ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದಾಗಿರ್ಲಿ, ಅವ್ರ ಮೇಲೆ ಅಗೇನ್ಸ್ಟ್ ಆಗಿ ಮಾತಾಡೋದಾಗಿರ್ಲಿ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಬಿಕಾಸ್ ನಮ್ಗಿನ್ನ ಚೆನ್ನಾಗಿ ಅಪ್ಪ ಅಮ್ಮಂಗ್ ಗೊತ್ತಿರುತ್ತೆ ಪ್ರಪಂಚ ಏನು ಅನ್ನೋದು. ಈಗ ನಮಗ್ ರಿಯಲೈಸ್ ಆಗ್ತಿದೆ ಪ್ರಪಂಚ ಅಟ್ ಪ್ರೆಸೆಂಟ್ ಹೆಂಗಿದೆ ಅಂತ. ಸೊ ದಯವಿಟ್ಟು ನೀವು ಕೂಡ ಪೇರೆಂಟ್ಸ್ ಹತ್ರ ರೂಡಾಗಿ ಬಿಹೇವ್ ಮಾಡಬೇಡಿ. ಅವ್ರು ಹೇಳೋ ಮಾತನ್ನ ಕೇಳಿ ಫಾಲೋ ಮಾಡಿ. ಅಂಡ್ ಹೆಣ್ಮಕ್ಳು ಎಲ್ಲರೂ ಕೂಡ ಸೇಫ್ ಆಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ? ಏನು ಡೈಲಾಗು? ರೆಡಿ ರೆಡಿ. ಮಜಾ. ಮಾಡಿಲ್ಲ ನೀವು? ಗಾಡಿ ಡ್ರೈವ್ ಮಾಡ್ತಿದ್ದೆ ಬರೋಕೆ 2 ದಿನ ಆಗುತ್ತೆ. ಎಷ್ಟ್ ಸಲ ಕೇಳ್ತಿ? 3 ಜನ. ಬರ್ತಾ ಇದೆ. ನಾನ್ ನಗ್ನಂತ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ತಾ ಇದೀನಿ. ನಿನ್ ತಂಗಿ ಅವಾಗಿಂದ ನಿನ್ಗೋಸ್ಕರ ನಾನ್ ಸ್ಟಾರ್ಟ್ ಮಾಡಿ ಸ್ವಿಚ್ ಆಫ್ ಆಗಿದೆ ಸರ್. ಹೋಯ್ತಾಯ್ತಾಯ್ತು. ಯಾಕಮ್ಮ ಏನಾಯ್ತು? ಅತ್ತೆ ಯಾಕಮ್ಮ ಏನಾಯ್ತು?